ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣಗಳ ಸಂಸ್ಥೆಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ಬ್ಲಾಕಿಂಗ್ ನಡೆದಿದೆಯಾ ಅಥವಾ ಯಾವುದಾದ್ರೂ ಅಕ್ರಮ ವರ್ಗಾವಣೆ ನಡೆದಿದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇರೋದು. ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿರೋದು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಸಚಿವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವ ಪರಂ ನಿವಾಸಕ್ಕೆ ಸಚಿವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಚೆಲುವನಾರಾಯಣ ಸ್ವಾಮಿ ಆಗಿರಬಹುದು ಅಥವಾ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ದಿನೇಶ್ ಗುಂಡೂರಾವ್, ಎಚ್ಸಿ ಮಹದೇವಪ್ಪ ಸೇರಿದಂತೆ ಎಂಎಲ್ಎ ಅಶೋಕ್ ಪಟ್ಟಣ್, ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ಭೇಟಿಯನ್ನ ನೀಡಿರೋದು. ಒಂದು ಕಡೆ ಎಸ್ಟಿ ಸೋಮಶೇಖರ್ ಅವರು ಭೇಟಿ ನೀಡಿರೋದು, ಒಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಎಲ್ಲ ಸಚಿವರು ಕೂಡ ಈಗಾಗಲೇ ಯಾವುದೇ ಕಾರಣಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ತಪ್ಪನ್ನು ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಈಗಾಗಲೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು 2ನೇ ದಿನಕ್ಕೆ ದಾಳಿಯನ್ನ ನಡೆಸಿರೋದು. ನಿನ್ನೆ 9 ಗಂಟೆಯಿಂದಲೇ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಇನ್ನು ಅವರ ಮನೆಗೂ ಕೂಡ ಸಚಿವರು ಎಂಟ್ರಿಯನ್ನ ಕೊಟ್ಟು ಅವರ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಯಾವುದೇ ಕಾರಣಕ್ಕೂ ರನ್ಯಾರಾವ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡುವೆ ಲಿಂಕ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬ್ಯಾಟಿಂಗ್ ಬೀಸಿದ್ರು. ಮುಂದುವರೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯ ಕುರಿತಾಗಿ 2019ರಲ್ಲೂ ಕೂಡ ಆದಾಯ ತೆರಿಗೆಯವರು ದಾಳಿಯನ್ನು ನಡೆಸಿದ್ರು. ಮುಂದುವರೆದ ಭಾಗ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇನ್ನೊಂದು ಆಂಗಲ್ನಲ್ಲಿ ನಟಿ ರನ್ಯಾರಾವ್ಗೆ ಸಂಬಂಧಪಟ್ಟಂತಹ ಅಥವಾ ಪ್ರಕರಣಗಳಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ಸುಮಾರು 40 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ಇಡಿ ದಾಳಿ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಡಿ ದಾಳಿ ಬಗ್ಗೆ ಪರಮೇಶ್ವರ್ ಜೊತೆ ಸಮಾಲೋಚನೆಯನ್ನ ನಡೆಸ್ತಾರೆ. ಇಡಿ ದಾಳಿಯಲ್ಲಿ ನಟಿ ರನ್ಯಾರಾವ್ ಪ್ರಕರಣ ಕೂಡ ತಳುಕನ್ನ ಹಾಕೊಳ್ತಾ ಇದೆ. ಮೊದಲಿನಿಂದಲೂ ಕೂಡ ಪರಮೇಶ್ವರ್ಗೆ ರನ್ಯಾ ಕೇಸ್ ಲಿಂಕ್ ಅನ್ನ ನೀಡಲಾಗ್ತಾ ಇತ್ತು. ಹೀಗಾಗಿ ಪರಮೇಶ್ವರ್ ಜೊತೆಗೆ ಸಚಿವರು ಹಾಗೆ ಶಾಸಕರು ಚರ್ಚೆಯನ್ನ ನಡೆಸ್ತಾರೆ. ಇಡಿ ದಾಳಿ ಬಗ್ಗೆ ಪರಮೇಶ್ವರ್ ಜೊತೆ ಸಮಾಲೋಚನೆ ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಇಡಿ ದಾಳಿಯಲ್ಲಿ ಒಂದು ಕಡೆ ನಾವು ಹೇಳ್ತಾ ಇದ್ವಿ ಯಾವ ಆಂಗಲ್ ಅಂತ. ಒಂದು ಕಡೆ ಸೀಟ್ ಬ್ಲಾಕಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ, ಒಂದು ಸೀಟಿಂಗ್ ಮೆಡಿಕಲ್ ಕಾಲೇಜು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಎರಡೂ ಕೂಡ ಇವರಿಗೆ ಇರೋದ್ರಿಂದ ಈ 2 ಕಾಲೇಜ್ಗಳಲ್ಲಿ ಏನಾದರೂ ಸೀಟ್ ಬೇಕು ಅಂತ ಹೇಳಿದ್ರೆ, ಈಗ 10,000 ರೂಪಾಯಿ ಸೀಟ್ ಅಂತ ಇಟ್ಕೊಳ್ಳಿ. ಆ ಸೀಟ್ಗೆ ಸೀಟ್ ಬ್ಲಾಕಿಂಗ್ ಆಗಿದೆ ಅಥವಾ ಆ ಸೀಟ್ ಬೇರೆ ವಿದ್ಯಾರ್ಥಿಗೆ ನಾವು ಕೊಟ್ಟು ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳೋದು, ಬೇರೆ ಅಮೌಂಟ್ಗೆ ಅಥವಾ ಹೆಚ್ಚಿನ ಅಮೌಂಟ್ಗೆ ಮಾರಾಟ ಮಾಡೋದು, ಇದನ್ನ ಬ್ಲಾಕಿಂಗ್ ಅಂತ ಹೇಳಲಾಗುತ್ತೆ. ಈ ವಿಚಾರದಲ್ಲಿ ಜೊತೆಗೆ ಆದಾಯ ತೆರಿಗೆಯು ಕೂಡ ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ 2019ರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಗೆ ಆದಾಯ ತೆರಿಗೆಯ ಅಧಿಕಾರಿಗಳು ಲಗ್ಗೆಯನ್ನ ಇಟ್ಟಿದ್ರು, ಪರಿಶೀಲನೆಯನ್ನ ನಡೆಸಿದ್ರು. ಅದಾದ್ಮೇಲೆ ನಟಿ ರನ್ಯಾರಾವ್ ಅವರು ಕೆಜಿ ಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಸಾಗಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡುವೆಯೂ ಕೂಡ ಇಂಟರ್ಲಿಂಕ್ ಇದೆ. ಈಗೂ ಕೂಡ ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಆಗಿತ್ತು. ಹಾಗಾಗಿ ಮತ್ತೆ ಈ ವಿಚಾರ ತಳುಕು ಹಾಕೊಳ್ತಾ ಇದೆ. ಮೊನ್ನೆ ತಾನೇ ನಟಿ ರನ್ಯಾರಾವ್ ಅವರಿಗೆ ಜಾಮೀನು ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದರ ನಡುವೆ ಕಾಫಿ ಪೋರ್ಸ್ ಕೂಡ ಕಾಯ್ದೆ ಜಾರಿ ಆಯಿತು. ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವಿನ ಕೆಲವೊಂದಷ್ಟು ಕಾಯ್ದೆಗಳು, ಅದಾದ್ಮೇಲೆ ಅವ್ರಿಗೆ ಜಾಮೀನು ಕೂಡ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ. ಇದೆಲ್ಲದರ ನಡುವೆ ಮತ್ತೆ ನಟಿ ರನ್ಯಾರಾವ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕೇಸ್ಗಳನ್ನು ಮತ್ತೆ ಮರು ತನಿಖೆಗೂ ಕೂಡ ಒಳಪಡಿಸಿರೋದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರಕ್ಕೂ ಕೂಡ ಅವ್ರ ಬುಡಕ್ಕೂ ಕೂಡ ಬಂದಿರಬಹುದು. ಯಾಕಂದ್ರೆ ಸುಮಾರು 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಅನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಟಿ ರನ್ಯಾರಾವ್ ಅವರಿಗೆ ವರ್ಗಾಯಿಸಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೆಲವೊಂದಷ್ಟು ಕೇಳಿ ಬರ್ತಾ ಇದೆ, ಮೂಲಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಮಾಡಿದ್ದಾರೆ. ಇಡಿ ದಾಳಿ ಆಗ್ತಾ ಇದ್ದಂತೆ ಸಿಎಂ ಜೊತೆ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ. ಸಿಎಂ ಅನ್ನ ಭೇಟಿಯಾದ ಇಡಿ ದಾಳಿ ಬಗ್ಗೆ ಸಚಿವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ನಿನ್ನೆಯಿಂದ ಆಗಿರುವ ಬೆಳವಣಿಗೆ ಏನೇನಿದೆ ಇದೆಲ್ಲವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ಯಾವ ಕಾರಣಕ್ಕೆ ದಾಳಿಯಾಗಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಪರಂ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ನಿನ್ನೆ 9 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಶಿಕ್ಷಣ ಸಂಸ್ಥೆಗಳನ್ನ ತಲಾಶ್ ಮಾಡಿದ್ದಾರೆ. ಮುಖ್ಯವಾಗಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೂಡ ಪರಿಶೀಲನೆ ಮಾಡಿಸ್ತಾ ಇರೋದು. ಅದರಲ್ಲೂ ಕೂಡ ಹತ್ರ 24 ಗಂಟೆಗಳು, 9 ಗಂಟೆ ಕಳೆದಿದೆ. ಹಾಗಾಗಿ ಇನ್ನೂ ಕೂಡ ತನಿಖೆಗಳು ನಡೀತಾನೆ ಇದೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಯಾವ ವಿಚಾರಕ್ಕೆ ತನಿಖೆ ನಡೀತಾ ಇದೆ, ಯಾವ ವಿಚಾರಕ್ಕೆ ದಾಳಿ ಆಗಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ನುವಂಥ ರಿಪ್ಲೈ
ಮುಂದುವರೆದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ನಿನ್ನೆ ಮಾಧ್ಯಮದವರು ಕೇಳ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ನಿಮ್ಗೇನಾದ್ರೂ ವಿಚಾರ ಗೊತ್ತಾಗಿದೆಯಾ ಅಥವಾ ರಾಜಕೀಯ ಪ್ರೇರಿತನ ಅಂತ ಕೇಳಿದಾಗ ಈ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳ್ಕೊಂಡು ಬಂದು ನಾನು ನಿಮಗೆ ಹೇಳ್ತೀನಿ ಅನ್ನುವಂಥ ಸಮರ್ಥನೆಯನ್ನು ಕೊಟ್ಟಿದ್ರು. ಮುಂದುವರೆದು ಇಡಿ ಅಧಿಕಾರಿಗಳ ತಲಾಶ್ಗೂ ಅಥವಾ ದಾಳಿಗೂ ಯಾವ ವಿಚಾರವೂ ನನಗೆ ಇನ್ನೂ ತಲುಪಿಲ್ಲ ಅನ್ನೋದು ಕಾಂಗ್ರೆಸ್ ಕೈ ನಾಯಕರ ವಾದವಾಗಿತ್ತು. ಇವತ್ತು ನಿನ್ನೆಯಿಂದ ಇಲ್ಲಿವರೆಗೂ ಯಾವ್ಯಾವ ಬೆಳವಣಿಗೆ ಆಗಿದೆ ಶಿಕ್ಷಣ ಸಂಸ್ಥೆ ಕುರಿತಂತೆ ಇವತ್ತು ಅವರ ನಿವಾಸದ ಮೇಲೂ ಕೂಡ ರೈಡ್ ಆಗುವಂಥ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಈಗಾಗಲೇ ಅವರ ಮನೆಗೂ ಕೂಡ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು? ಕೇವಲ ಆದಾಯದ ಮೂಲವಾಗಿದ್ದರೆ 24 ಗಂಟೆಗಳ ತಲಾಶ್ ಬೇಕಿತ್ತ? ಮುಂದುವರೆದು ಮತ್ತೊಂದು ಆ್ಯಂಗಲ್ ಅಂತ ಹೇಳಿದ್ರೆ ನಟಿ ರನ್ಯಾ ರಾವ್ ಹೇಳ್ತಾ ಇದ್ವಿ, ಸುಮಾರು 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಇವರಿಬ್ಬರ ನಡುವೆ ಆಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇಡಿ ದಾಳಿ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ದಾಳಿ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ನನಗೆ ಗೊತ್ತಿಲ್ಲ, ಇಡಿ ಅಧಿಕಾರಿಗಳಿಗೆ ಎಲ್ಲ ಸಹಕಾರವನ್ನ ನಾವು ಕೊಡ್ತೀವಿ, ಯಾವುದಕ್ಕೂ ಕೂಡ ಹಿಂದೇಟನ್ನ ಹಾಕೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಕಾಲೇಜ್ಗೆ ಸಂಬಂಧಪಟ್ಟಂತಹ ಅಕೌಂಟ್ಸ್ ಡೀಟೇಲ್ಸ್ ಕೇಳಿದ್ದಾರೆ, ಅದನ್ನ ಕೂಡ ಅದರ ಮಾಹಿತಿಯನ್ನ ಕೂಡ ಕೊಡಿ ಅಂತ ಕೂಡ ನಾನು ತಿಳಿಸಿದ್ದೀನಿ, ಅಂದರೆ ಸಂಬಂಧಪಟ್ಟಂತಹ ಮ್ಯಾನೇಜ್ಮೆಂಟ್ಗೆ. ಇನ್ನು ಯಾವ ಲೆಕ್ಕ ಕೇಳ್ತಾರೋ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿ ಅಂತ ಕೂಡ ಸೂಚಿಸಿದ್ದೀನಿ. ಅಧಿಕಾರಿಗಳು ಏನು ಬೇಕಾದರೂ ಪರಿಶೀಲನೆ ಮಾಡಬಹುದು, ಕಾನೂನು ಅನ್ನೋದು ಎಲ್ಲರಿಗೂ ಕೂಡ ಒಂದೇ, ಆ ಕಾನೂನನ್ನು ನಾನು ಗೌರವಿಸ್ತೀನಿ, ಹಾಗಾಗಿ ಅವ್ರಿಗೆ ಬೇಕಾದಂತಹ ಸಹಕಾರವನ್ನು ಕೊಡ್ತೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಮಾಡಿರೋದು. ಈಗಾಗಲೇ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಕೌಂಟ್ ಡೀಟೇಲ್ಸ್ ಕೇಳಿದ್ದಾರೆ, ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಕಾಲೇಜಿನಿಂದ ಬೇರೆ ಬೇರೆ ಕಡೆಗೆ ಯಾವ ರೀತಿ ಟ್ರಾನ್ಸಾಕ್ಷನ್ ನಡೆಯುತ್ತೆ ಇದ್ರ ಕುರಿತಾಗೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಈಗಾಗಲೇ ಯಾವ ವಿಚಾರಕ್ಕೆ ಬಂದಿದ್ದಾರೆ, ಯಾಕೆ ದಾಳಿ ನಡೆಸ್ತಾ ಇದ್ದಾರೆ, ಎಷ್ಟು ದಿನ ದಾಳಿ ನಡೆಸ್ತಾರೆ, ಯಾವ ವಿಚಾರವೂ ಗೊತ್ತಿಲ್ಲ ಅಂತ ಹೇಳಿರೋದು. And they have been, I was told yesterday, Enforcement Directorate officers have visited our institutions. 3 institutions they have visited, and also university. One Siddhartha Institute of Technology, Siddhartha Medical College at Tumkur, Siddhartha Medical College at Begur, and the Siddhartha Academy of Higher Education University. They have visited these institutions, and they have been, I was told from my officers, so my staff, they have been asking accounts of 4 years, 5 years, like that. So I instructed my staff to cooperate and give whatever they are asking. Whatever information they are asking as far as the institutions are concerned, I have asked them to provide those informations. And they have collected, I was told that they have collected some informations, and they have questioned our account section, and of course it is still going on, and that's about it. And being a person who believes in the law of the country, law of the land, I believe in that, and whatever comes out of their verifications or such, whatever you call it, I am prepared to cooperate. I have instructed our staff, because it's an institution, it is not individual. So I have instructed them to cooperate and provide all the information. Last night they have sent a press release that 40 lakh rupees from your institution account was paid to Ranya Raw's credit card bills. They are linking this case to Ranya Raw's investigation. Now I don't know, I do not want to comment at this point of time. Let the investigation complete, and they will also have to give us a report. No? Yes. After that I will react. Many Otherwise, I don't want to react unnecessarily. Many of your senior leaders are saying that you are being targeted.